ನಮಸ್ಕಾರ ಮಿತ್ರರೇ, ನಿಮ್ಗೆಲ್ರಿಗೂ ಹೈ ಅಲರ್ಟ್ಗೆ ಸ್ವಾಗತ. ಇತ್ತೀಚೆಗೆ ರಾಹುಲ್ ಗಾಂಧಿ ಈ ದೇಶದಲ್ಲಿ ಜನರಿಂದ ಆಯ್ಕೆಯಾದಂಥ MP ಸಾಧ್ವಿ ಪ್ರಜ್ಞಾ ಸಿಂಗ್ರನ್ನ ಟೆರರಿಸ್ಟ್ ಅಂತ ಸಂಬೋಧಿಸಿದರು. ಸಾಧ್ವಿ ಪ್ರಜ್ಞಾ ಸಿಂಗ್ ಟೆರರಿಸ್ಟ್ ಆಕ್ಟಿವಿಟಿಗಳಲ್ಲಿ ಭಾಗವಹಿಸಿದವರ, ಅವರು ನಿಜಕ್ಕೂ ಟೆರರಿಸ್ಟಾ ಅನ್ನೋ ಪ್ರಶ್ನೆಗೆ ಉತ್ತರವನ್ನು ಹುಡುಕಬೇಕಾಗಿರುವಂಥದ್ದು ಇವತ್ತು ಅನಿವಾರ್ಯವಾಗಿದ್ದರಿಂದ ನಿಮ್ಮೆದುರಿಗೆ ಸಾಧ್ವಿ ಪ್ರಜ್ಞಾ ಸಿಂಗ್ ಟೆರರಿಸ್ಟಾ ಎನ್ನುವ ಪ್ರಶ್ನೆ ಹೊತ್ಕೊಂಡು ನಾನು ಬಂದಿದ್ದೀನಿ. ರಾಹುಲ್ ಗಾಂಧಿಯನ್ನು ಸಮರ್ಥಿಸಿಕೊಳ್ಳುವಂತ ಭರದಲ್ಲಿ ಅನೇಕ ಕಾಂಗ್ರೆಸ್ಸಿನ ಬಾಲಂಗೋಚಿಗಳು ಸಾಧ್ವಿ ಪ್ರಜ್ಞಾ ಸಿಂಗ್ರು ಬೇಲ್ನಲ್ಲಿರೋದನ್ನ ಮರಿಬಾರದು ಅಂತ ಹೇಳಿದ್ರು. ಆದರೆ ಗೊತ್ತಿರಲಿ, ಸ್ವತಃ ರಾಹುಲ್ ಗಾಂಧಿ ಕೂಡ ಬೇಲ್ ಮೇಲೆ ಇರೋದು ಅಂತ. ಮಿತ್ರ, ಈ ಸ್ಯಾಫ್ರನ್ ಟೆರರಿಸಂ ಅಥವಾ ಹಿಂದೂ ಟೆರರ್ ಎನ್ನುವಂತ ಪದವನ್ನು ಹುಟ್ಟು ಹಾಕಿದ್ಯಾರು? ಕೇಸರಿ ಬಟ್ಟೆ ಹಾಕಿರುವಂತವರು ಟೆರರಿಸ್ಟ್ಗಳಾಗೋದು ಸಾಧ್ಯವಾಗುತ್ತಾ? ಅಥವಾ ಬೇಕಂತಲೇ ಬರೀ ಮುಸಲ್ಮಾನರು ಮಾತ್ರ ಟೆರರಿಸ್ಟ್ಗಳಾಗ್ತಾರೆ ಎನ್ನುವಂತ ಈ ಹಣೆಪಟ್ಟಿಯನ್ನ ಕಳಚಿ ಹಿಂದೂಗಳು ಆಗಿಬಿಡ್ತಾರೆ ಅಂತ ಹೇಳಿದ್ರೆ ಈ ದೇಶದಲ್ಲಿ ಯಾವತ್ತೂ ಗಲಾಟೆಗಳೇ ನಡೆಯೋದಿಲ್ಲ ಎನ್ನುವಂತ ಭಾವನೆಯಿಂದ ಯಾರಾದರೂ ಇಂಥದ್ದೊಂದು ಬೀಜವನ್ನು ಬಿತ್ತಲಿಕ್ಕೆ ಪ್ರಯತ್ನ ಪಟ್ರ ಇದರಲ್ಲಿ ಕಾಂಗ್ರೆಸ್ಸಿಗರ ನೀಚ ಬುದ್ಧಿ ಎಷ್ಟು ಎನ್ನುವುದನ್ನ ಅರಿತುಕೊಳ್ಳುವಂತ ಧಾವಂತದಲ್ಲೇ ನನಗೆ ಸಿಕ್ಕ ಕೃತಿ ಇದು, ಹಿಂದೂ ಟೆರರ್. RVS ಮಣಿ ಇವರು ಹೋಮ್ ಮಿನಿಸ್ಟ್ರಿಯಲ್ಲೇ ಅಧಿಕಾರಿಯಾಗಿದ್ದಂಥವರು. ಅವರು ವಿಸ್ತಾರವಾದ ದಾಖಲೆಗಳ ಸಮೇತ, ಸಾಕ್ಷಿಗಳ ಸಮೇತ ಹಿಂದೂ ಟೆರರ್ ಎನ್ನೋ ಪದವನ್ನು ಹುಟ್ಟು ಹಾಕಿದ್ದಲ್ಲದೆ ಬೇಕಂತ ಆ ನರೇಟಿವ್ ನ ಸಪೋರ್ಟ್ ಮಾಡಲಿಕ್ಕೋಸ್ಕರ ಬೇಕಾಗಿರುವ ಎಲ್ಲ ಸಾಕ್ಷಿಗಳನ್ನ ಬೇಕಂತಲೇ ಹುಟ್ಟಿಸಿ ಒಟ್ಟಾರೆ ಈ ದೇಶದಲ್ಲಿ ಹಿಂದೂಗಳ ಮೇಲೆ ಟೆರರಿಸ್ಟ್ಗಳು ಅನ್ನೋ ಗೂಬೆ ಕೂರಿಸುವಂತ ಪ್ರಯತ್ನ ಹೇಗೆ ಮಾಡಿದ್ರು, ವ್ಯವಸ್ಥಿತವಾದ ಸಂಚನ್ನ ಹೇಗೆ ಹೆಣೆಯಲಾಯಿತು ಅನ್ನೋದನ್ನ ಅತ್ಯಂತ ವಿಸ್ತಾರವಾಗಿ ಈ ಕೃತಿಯಲ್ಲಿ ಬರೆದಿದ್ದಾರೆ. ಹಿಂದೂ ಟೆರರಿಸಂ ಅನ್ನುವಂಥ ಈ ಸಂಗತಿಯನ್ನ ಒಟ್ಟಾರೆ ಅರ್ಥ ಮಾಡ್ಕೋಬೇಕು ಅಂತಂದ್ರೆ ಒಂದಷ್ಟು ಬಾಂಬ್ ಬ್ಲಾಸ್ಟ್ಗಳ ಬಗ್ಗೆ ತಿಳ್ಕೊಳ್ಳೇಬೇಕು. 2005 ದೀಪಾವಳಿಗೆ ದೆಹಲಿಯಲ್ಲಿ ಬ್ಲಾಸ್ಟ್ ಆಗಿತ್ತು, ನೆನಪಿರಬೇಕು. 2006 ವಾರಣಾಸಿಯಲ್ಲಿ ಸಂಕಟ ಮೋಚನ್ ಹನುಮಾನ್ ಮಂದಿರದ ಹೊರಗಡೆ ಬ್ಲಾಸ್ಟ್ ಆಗಿ ಕೆಲವರು ತೀರ್ಕೊಂಡಿದ್ರು. ಅದೇ ವರ್ಷ ಔರಂಗಾಬಾದ್ ಮತ್ತು ನಾಸಿಕ್ ನಲ್ಲಿ ಸಾಕಷ್ಟು ಸ್ಫೋಟಕಗಳು ಕೆಲವರ ವಶದಲ್ಲಿದ್ದು ಸಿಕ್ಕಾಕೊಳ್ತು. RVS ಮಣಿ ತಮ್ಮ ಕೃತಿಯಲ್ಲಿ ಹೇಳ್ತಾರೆ, ಈ ಸ್ಫೋಟಕಗಳು ಎಷ್ಟಿದ್ವು ಅಂತಂದ್ರೆ ಅದು ಒಂದು ರಾಜ್ಯವನ್ನು ಧ್ವಂಸ ಮಾಡಲಿಕ್ಕೆ ಸಾಕಾಗಿತ್ತು ಅಂತ. ಅವರ ಬಾಯಿ ಬಿಡಿಸಿದ ಮೇಲೆ ಗೊತ್ತಾಯ್ತು ಈ ಸ್ಫೋಟಕವೆಲ್ಲವೂ ಕೂಡ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ನಾಗಪುರದ ಪ್ರಧಾನ ಕಚೇರಿಯನ್ನ ಬ್ಲಾಸ್ಟ್ ಮಾಡಲಿಕ್ಕೋಸ್ಕರ ಉಳಿಸ್ಕೊಂಡಿದ್ದು ಅಂತ. ಈ ವಿಚಾರ ಹೊರಗೆ ಬರೋಕ್ಕಿಂತ ಮುಂಚೆ RSS ನ ಕಚೇರಿಯ ಹೊರಗಡೆ ಬಾಂಬ್ ಬ್ಲಾಸ್ಟ್ ಕೂಡ ಆಯಿತು. ಆ ಹೊತ್ತಿಗೆ ಸರಿಯಾಗಿ ಹೋಮ್ ಮಿನಿಸ್ಟರ್ನ ಕಚೇರಿಗೆ RVS ಮಣಿ ಅವರನ್ನ ಕರೆಸ್ಕೊಳ್ಳಾಯಿತು. ಇವರು ಆ ಕಚೇರಿಯ ಒಳಗೆ ಹೋದಾಗ ಅಲ್ಲಿ ಮತ್ತಿಬ್ಬರಿದ್ದು ಗೊತ್ತಿತ್ತು. ಒಬ್ಬರು ಮಧ್ಯಪ್ರದೇಶದ ಪೂರ್ವ ಮುಖ್ಯಮಂತ್ರಿ ಆಗಿದ್ದಂಥ ದಿಗ್ವಿಜಯ್ ಸಿಂಗ್, ಮತ್ತೊಬ್ಬ ಅಧಿಕಾರಿಯಾಗಿದ್ದಂಥ ಹೇಮಂತ್ ಕರ್ಕರೆ. ಇವರಿಬ್ಬರು ಕುಳಿತುಕೊಂಡು RVS ಮಣಿಯವರ ಹತ್ರ ಈ ಒಟ್ಟಾರೆ ಬ್ಲಾಸ್ಟ್ಗಳ ಕುರಿತಂತ ಮಾಹಿತಿಗಳನ್ನ ಪಡ್ಕೊಳ್ಳಿಕ್ಕೆ ಶುರು ಮಾಡಿದ್ರು. RVS ಮಣಿಯವರು ಕೊಡ್ತಾ ಇದ್ದಂತ ಉತ್ತರದಿಂದ ಅವರಿಬ್ಬರು ಸಮಾಧಾನ ಹೊಂದಿದಂತೆ ಕಾಣ್ತಿರ್ಲಿಲ್ಲ. ಯಾಕೆಂದ್ರೆ ಈ ಯಾವುದೇ ಪ್ರಕರಣಗಳಲ್ಲೂ ಕೂಡ ಹಿಂದುವನ್ನ ಲಿಂಕ್ ಮಾಡಲಿಕ್ಕೆ ಸಾಧ್ಯವಾಗ್ತಿಲ್ವಲ್ಲ ಅನ್ನುವಂತ ಸಂಕಟ ದಿಗ್ವಿಜಯ ಸಿಂಗ್ರ ಮುಖದಲ್ಲಿ ರಾಚಿದಂತೆ ಕಾಣ್ತಾ ಇತ್ತು. ಏನೂ ಮಾಡ್ಲಿಕ್ಕಾಗದೆ ಅವರಲ್ಲಿಂದ ಎದ್ದು ಹೋಗ್ಬೇಕಾದಾಗ RVS ಮಣಿ ತಮ್ಮ ಕೃತಿಯಲ್ಲಿ ಹೇಳ್ತಾರೆ, ಅವತ್ತು ನನಗೆ ಮೊದಲನೇ ಬಾರಿ ಗೊತ್ತಾಯ್ತು ಹಿಂದೂ ಟೆರರ್ ಅನ್ನೋದನ್ನೇನೋ ಹುಟ್ಟಾಕುವಂತ ಪ್ರಯತ್ನವನ್ನ ಇವರು ಮಾಡ್ತಿದ್ದಾರೆ ಅಂತ. ಕೆಲವೇ ದಿನಗಳಲ್ಲಿ ನಾಂದೇಡ್ನ ಸಮೀರ್ ಕುಲಕರ್ಣಿಯ ಕಾರ್ಖಾನೆ ಬೆಂಕಿಗೆ ಆಹುತಿಯಾಗಿ ಅಲ್ಲೊಂದಷ್ಟು ಸ್ಫೋಟವಾದಂಥ ಸದ್ದು ಕೇಳಿ ಬಂದಾಗ ಮತ್ತೆ ಹಿಂದೂ ಟೆರರ್ ಅನ್ನೋದನ್ನ ನಿಧಾನವಾಗಿ ಕನೆಕ್ಟ್ ಮಾಡುವಂತ ಪ್ರಯತ್ನ ಮಾಡಿದ್ರು. ಆದರೆ ಪೊಲೀಸರು ಸಮೀರ್ ಕುಲಕರ್ಣಿಯ ವಿಚಾರಣೆ ನಡೆಸಿದಾಗ ಗೊತ್ತಾಯ್ತು, ಎಲ್ಲ ಇತರೆ ಉದ್ಯಮಿಗಳಂತೆ ಯಾವಾಗ ಉದ್ಯಮ ಲಾಸಿನ ದಿಕ್ಕಿನತ್ತ ಹೋಗುತ್ತೋ ಆಗ ಕಾರ್ಖಾನೆಗೆ ಬೆಂಕಿ ಹಚ್ಚಿ ಇನ್ಶೂರೆನ್ಸ್ ನಿಂದ ಸಿಗಬಹುದಾದ ಹಣವನ್ನು ತೆಗೆದುಕೊಳ್ಳುವಂತ ಪ್ರಯತ್ನವನ್ನ ಆತ ಮಾಡಿದ್ದ ಅಂತ ಗೊತ್ತಾದಾಗ ಆ ಕೇಸನ್ನು ಮುಚ್ಚಲಿಕ್ಕೆ CBIನವರು ಮುಂದಾದಾಗ ಸ್ವತಃ ದಿಗ್ವಿಜಯ್ ಸಿಂಗ್ ಅದರ ಬಗ್ಗೆ ಅಸಮಾಧಾನ ವ್ಯಕ್ತಪಡಿಸಿದ್ದು ಈಗ ಹಳೆಯ ಸುದ್ದಿಯೇ. ಆದರೆ ಹಿಂದೂ ಟೆರರ್ ಅನ್ನೋ ಪದವನ್ನು ಹುಟ್ಟಾಕ್ಲಿಕ್ಕೆ ಅವರು ಬಹಳ ಹಿಂದಿನಿಂದಲೂ ಒಂದು ವ್ಯವಸ್ಥಿತವಾದ ತಯಾರಿ ಮಾಡ್ಕೊಂಡು ಬಂದಿದ್ರು. ಅದೇ ವರ್ಷದ ಸೆಕೆಂಡ್ ಹಾಫ್ ನಲ್ಲಿ ಮುಂಬೈನಲ್ಲಿ ಟ್ರೈನ್ ಬ್ಲಾಸ್ಟ್ ಆಯಿತು. ಫಸ್ಟ್ ಕ್ಲಾಸ್ ಬೋಗಿಗಳಲ್ಲದೆ ಇತರ ಬೋಗಿಗಳಲ್ಲೂ ಇಟ್ಟಿದ್ದ ಬಾಂಬ್ ಸೀರಿಯಲ್ ಬ್ಲಾಸ್ಟ್ ಆಗಿ ಸಿಡಿದು ಬಿದ್ದಾಗ ಇಡೀ ಮುಂಬೈ ಗಾಬರಿಗೊಂಡಿತ್ತು. ಇವತ್ತಿಗೂ ಕೂಡ ಬಾಂಬ್ ಬ್ಲಾಸ್ಟ್ ಅನ್ನು ನೆನಪಿಸಿಕೊಂಡ್ರೆ ಮುಂಬೈ ಜನ ಬೆಚ್ಚಿ ಬೀಳ್ತಾರೆ. ನೆನ್ನೆ ಕಂಡಿದ್ದವರು ಇವತ್ತಿಲ್ಲದೆ ಇರುವಂತ ಅತ್ಯಂತ ಕೆಟ್ಟ ಪರಿಸ್ಥಿತಿ ಅವತ್ತು ನಿರ್ಮಾಣಗೊಂಡಿತ್ತು. ಈ ಘಟನೆಗೆ ಕಾರಣರಾದ 15 ಜನ ಅಬ್ಸ್ಕ್ಯಾಂಡ್ ಆಗಿದ್ರು. ಅದರಲ್ಲಿ 3 ಜನ ಪಾಕಿಸ್ತಾನಿಯರೇ ಇದ್ರು.
ರಿಜ್ವಾನ್ ಮೊಹಮ್ಮದ್ ಮತ್ತು ರಾಹಿಲ್ ಶೇಖ್ ತರದವರು ಪಾಕಿಸ್ತಾನದಿಂದ ಇಲ್ಲಿಗೆ ಬಂದು ಈ ಕೃತ್ಯವನ್ನ ಮಾಡಿದ್ರು ಅಂತ ಆನಂತರ ಗೊತ್ತಾಯ್ತು. ಅದರಲ್ಲಿ ಒಬ್ಬನನ್ನ ದೆಹಲಿ ಪೊಲೀಸರು ಮುಂದೆ ಎನ್ಕೌಂಟರ್ ಮಾಡಿ ಕೊಂದು ಬಿಸಾಕಿದ್ರು. ಅದಾದ 2 ತಿಂಗಳಿಗೆ ಸರಿಯಾಗಿ ಮಾಲೇಗಾಂವ್ನಲ್ಲಿ ಬಾಂಬ್ ಬ್ಲಾಸ್ಟ್ ಆಯಿತು. 31 ಜನ ತೀರ್ಕೊಂಡ್ರು, 312 ಜನ ಗಾಯಾಳುಗಳಾದರು. ಇಡೀ ಪ್ರಕರಣಕ್ಕೆ ಕಾರಣರು ಯಾರು ಅಂತ ಕೇಳಿದ್ರೆ ಹೆಲೆ ಹದೀಸ್ ಅನ್ನುವಂತ ಒಂದು ಸಂಸ್ಥೆ ನಾನೇ ಇದನ್ನ ಮಾಡಿದ್ದು ಅಂತ ಓಪನ್ ಆಗಿ ಪ್ರೊಕ್ಲೇಮ್ ಮಾಡಿತು. ಅಲ್ಲಿವರೆಗೂ ಈ ದೇಶದ ಗೂಢಚರ ಸಂಸ್ಥೆಗಳಿಗೆ ಈ ತರದೊಂದು ಸಂಸ್ಥೆ ಇದೆ ಅಂತ ಕೂಡ ಗೊತ್ತಿರಲಿಲ್ಲ. ಇವತ್ತು ಮಾತನಾಡುವಾಗ ಹೇಳ್ತಾರೆ ಅದೇ ಅಹ್ಲೆ ಹದೀಸ್ ಸಂಸ್ಥೆ ಇವತ್ತು ಭಾರತದಲ್ಲಿ ಐಸಿಸ್ ಆಗಿ ಕಾರ್ಯನಿರ್ವಹಿಸ್ತಾ ಇದೆ ಅಂತ ಮಣಿ ಕೂಡ ಅಂದಾಜು ವ್ಯಕ್ತಪಡಿಸ್ತಾರೆ. ಸಿಮಿ ಅನ್ನುವಂತ ಸಂಘಟನೆ ಯಾವುದನ್ನ ಬ್ಯಾನ್ ಮಾಡಲಾಗಿತ್ತೋ ಆ ಸಂಘಟನೆ ಕೂಡ ಇದರ ಹಿಂದೆ ತನ್ನ ಪಾತ್ರ ಇದೆ ಅಂತ ಸ್ಪಷ್ಟವಾಗಿ ಹೇಳಿಕೊಂಡಿತ್ತು. ಅದಾದ 5 ತಿಂಗಳಲ್ಲೇ ಸಂಜೋತಾ ಎಕ್ಸ್ಪ್ರೆಸ್ ಅನ್ನುವಂತ ಟ್ರೈನ್ ನಲ್ಲಿ ಬಾಂಬ್ ಬ್ಲಾಸ್ಟ್ ಆಯಿತು. ಈ ಬಾರಿ 68 ಜನ ತೀರ್ಕೊಂಡ್ರು, 12 ಜನ ಗಾಯಾಳುಗಳಾದರು. 49 ಬಾಡಿಗಳನ್ನು ಐಡೆಂಟಿಫೈ ಮಾಡಲಾಯಿತು. ಅದರಲ್ಲಿ 39 ಜನ ಪಾಕಿಸ್ತಾನಕ್ಕೆ ಸೇರಿದವರಾಗಿದ್ರು, 9 ದೇಹಗಳು ಭಾರತಕ್ಕೆ ಸೇರಿದವಾಗಿದ್ವು. ಮಿತ್ರ ಗೊತ್ತಿರಲಿ, ಕರಾಚಿಯ ಒಂದು ಟೆರರಿಸ್ಟ್ ಗ್ರೂಪ್ ಇದನ್ನ ಮಾಡಿದ್ದು ತಾವೇ ಅಂತ ಅವರು ಕೂಡ ಓಪನ್ ಆಗಿ ಹೇಳ್ಕೊಂಡಿದ್ರು. ಹೀಗಾಗಿ ಎಲ್ಲೂ ಕೂಡ ಹಿಂದೂ ಟೆರರಿಸ್ಟ್ಗಳನ್ನ ಟ್ಯಾಗ್ ಮಾಡುವಂತ ಪ್ರಮೇಯವೇ ಇರಲಿಲ್ಲ. ಮುಂದೆ ಪಾಕಿಸ್ತಾನದೊಂದಿಗೆ ಮಾತುಕತೆ ನಡೀತಿತ್ತಲ್ಲ, ಆಗ ಮಾತುಕತೆ ನಡೆಯುವಾಗೆಲ್ಲ ಈ ದೇಶದ ಅಧಿಕಾರಿಗಳು ಪಾಕಿಸ್ತಾನಕ್ಕೆ ಕೊಡುವಂತ ಸಾಕ್ಷಿಗಳಲ್ಲಿ ಅಥವಾ ಡಾಸಿಯರ್ಗಳಲ್ಲಿ ಇದರ ಕುರಿತಂತೆ ಉಲ್ಲೇಖ ಮಾಡ್ತಾ ಇದರಲ್ಲಿ ಪಾಕಿಸ್ತಾನದ ಕೈವಾಡ ಇದೆ, ನನ್ನ ದೇಶದಲ್ಲಿ ನಡೆಯುವಂತ ಕೃತ್ಯದಲ್ಲಿ ನಿಮ್ಮದ್ದೇ ಕೈವಾಡ ಅಂತ ಪದೇ ಪದೇ ಅವರಿಗೆ ಬೇಕಾಗಿರುವಂತ ಸಾಕ್ಷ್ಯಗಳನ್ನ ಒದಗಿಸ್ತಾನೂ ಇತ್ತು. ಸರಿಯಾಗಿ 3 ತಿಂಗಳ ನಂತರ ಹೈದರಾಬಾದಿನ ಚಾರ್ಮಿನಾರ್ ಪಕ್ಕದಲ್ಲಿರುವಂತ ಮೆಕ್ಕಾ ಮಸ್ಜಿದ್ ಅಲ್ಲಿ ಮತ್ತೊಂದು ಬಾಂಬ್ ಬ್ಲಾಸ್ಟ್ ಆಯಿತು. ಮಸ್ಜಿದ್ ಅಲ್ಲಿ ಬಾಂಬ್ ಬ್ಲಾಸ್ಟ್ ಆಗೋದಾ? ಹಾಗಿದ್ಮೇಲೆ ಇದರಲ್ಲಿ ಹಿಂದೂಗಳದ್ದೇ ಕೈವಾಡ ಇರಬೇಕು ಅಂತ ಆಲೋಚನೆ ಎಲ್ಲರೂ ಮಾಡ್ತಿರುವಾಗ, ಅಥವಾ ಹಾಗೆ ಮಾಡಲಿಕ್ಕೆ ಕಾಂಗ್ರೆಸ್ಸಿಗರು ಪ್ರೇರೇಪಣೆ ಕೊಡ್ತಾ ಇರುವಾಗ ಸಿಗ್ತಾ ಇರುವಂತ ಸಾಕ್ಷಿಗಳು ಬೇರೆನನ್ನೋ ಹೇಳ್ತಿದ್ವು. ಬಾಂಬ್ ಬ್ಲಾಸ್ಟಿಗೆ ಬಳಸಿದಂತ ಆ ಒಂದು ಮೊಬೈಲ್ ನಲ್ಲಿರುವಂತ ಸಿಮ್ ಕಾರ್ಡ್ ಅನ್ನ ಪಶ್ಚಿಮ ಬಂಗಾಳದಿಂದ ತರಲಾಗಿತ್ತು. ಪಶ್ಚಿಮ ಬಂಗಾಳಕ್ಕೆ ಪೊಲೀಸರು ಹೋಗಿ ವಿಚಾರಿಸಿದ್ರೆ ಅದನ್ನೊಂದು ಫೇಕ್ ಐಡಿ ಕೊಟ್ಟು ಪಡೆದುಕೊಳ್ಳಲಾಗಿತ್ತು ಅಂತ ಗೊತ್ತಾಯಿತು. ಆದರೆ ಎಲ್ಲ ಸಾಕ್ಷಿಗಳು ಬಂದು ಮೊಹಮ್ಮದ್ ಶಾಹಿದ್ ಬಿಲಾವಲ್ನ ಬುಡಕ್ಕೆ ಬಂದು ನಿಂತ್ಕೊಳ್ತು. ಅಷ್ಟೇ ಅಲ್ಲ, ಈ ಇಡೀ ಪ್ರಕರಣದಲ್ಲಿ ಒಬ್ಬ ಬಾಂಗ್ಲಾದೇಶಿಯ ಕೂಡ ಇನ್ವಾಲ್ವ್ ಆಗಿರೋದು ಆನಂತರ ಹೊರಬಂತು. ಮಿತ್ರರೇ ಗೊತ್ತಿರಲಿ, ಪಾಕಿಸ್ತಾನಕ್ಕೆ ಆನಂತರ ಕೊಟ್ಟಂತ ಅನೇಕ ಸಾಕ್ಷಿಗಳ ಡಾಸಿಯರ್ಸ್ ನಲ್ಲಿ ಈ ಬಿಲಾವಲ್ನ ಹೆಸರು ಯಾವಾಗಲೂ ಉಲ್ಲೇಖ ಆಗ್ತಿತ್ತು. ಈತ ಲಷ್ಕರ್ ಎ ತೈಬಾಕ್ಕೆ ಸೇರಿದವ, ಈತ ಜೈಷ್ ಎ ಮೊಹಮ್ಮದ್ನಿಂದ ಪ್ರೇರೇಪಣೆಗೊಂಡವ ಅನ್ನೋದನ್ನ ಅದರಲ್ಲಿ ಪದೇ ಪದೇ ಉಲ್ಲೇಖಿಸಲಾಗಿತ್ತು. ಮರು ವರ್ಷವೇ ದೆಹಲಿಯಲ್ಲಿ ಒಂದು ಎನ್ಕೌಂಟರ್ ಆಯಿತು. ಮೋಹನ್ ಚಂದ್ ಶರ್ಮಾಕ್ಕೆ ಈ ತರದ ಟೆರರಿಸ್ಟ್ಗಳು ಸ್ಲೀಪರ್ನ ಭೇದಿಸುವಂತ ಎಕ್ಸ್ಪರ್ಟ್ ಆಗಿದ್ದಂತ ಆ ವ್ಯಕ್ತಿಗೆ ದೆಹಲಿಯಲ್ಲಿ ಈ ತರದೊಂದು ಗ್ಯಾಂಗ್ ಬಂದು ಕೂತಿದೆ ಅನ್ನುವಂತ ಸುದ್ದಿ ಸಿಕ್ಕ ತಕ್ಷಣ ಅದಕ್ಕೆ ಬೇಕಾಗಿರುವಂತ ಎಲ್ಲ ಸಾಕ್ಷ್ಯವನ್ನು ಕ್ರೋಢೀಕರಿಸಿ ತಾವೇ ಮುನ್ನುಗ್ಗಿ ಅವರ ಮೇಲೆ ದಾಳಿ ಮಾಡಲಿಕ್ಕೆ ಅಂತ ಹೋದ್ರು. ಅದನ್ನೇ ಬಾಟ್ಲಾ ಹೌಸ್ ಎನ್ಕೌಂಟರ್ ಅಂತ ಕರೆದಿದ್ದು. ಮಿತ್ರ, ಅವರು ಈ ಎನ್ಕೌಂಟರ್ ಮಾಡ್ತಾರೆ ಅಂತ ಪ್ರಮುಖ ಅಧಿಕಾರಿಗಳಿಗೆ ಗೊತ್ತಿತ್ತು. ಅವರವರ ಹತ್ರ ಅನುಮತಿ ಪಡ್ಕೊಂಡೇ ಹೋಗಿದ್ರು. ಅವತ್ತಿನ ದಿನ ಹೋಮ್ ಮಿನಿಸ್ಟರ್ ಆಗಿದ್ದಂತ ಶಿವರಾಜ್ ಪಾಟೀಲ್ರು ಪೊಲೀಸ್ ಮುಖ್ಯ ಕಚೇರಿಯಲ್ಲಿದ್ದು ಈ ಎನ್ಕೌಂಟರ್ನ ಕುರಿತಂತೆ ಮಾಹಿತಿಯನ್ನು ತಗೊಂಡಿದ್ರು. ಆದರೆ ದುರದೃಷ್ಟವಶಾತ್ ಜೊತೆಯಲ್ಲಿದ್ದ ಕೆಲವರೇ ಕ್ರಾಸ್ ಫೈರಿಂಗ್ ನಲ್ಲಿ ಮೋಹನ್ ಚಂದ್ ಶರ್ಮಾ ಮೇಲೆ ಗುಂಡು ಹಾರಿಸಬೇಕಾದ ಪ್ರಸಂಗ ಬಂತು. ಮೋಹನ್ ಚಂದ್ ಶರ್ಮಾ ಹುತಾತ್ಮರಾಗ್ಬಿಟ್ರು. ದುರದೃಷ್ಟಕರ ಸಂಗತಿ ಏನು ಗೊತ್ತೇನು? ಮೋಹನ್ ಚಂದ್ ಶರ್ಮಾ ತೀರಿಕೊಂಡ ತಕ್ಷಣ ಇದೊಂದು ಫೇಕ್ ಎನ್ಕೌಂಟರ್ ಅಂತ ಎಲ್ಲರೂ ಗಲಾಟೆ ಮಾಡ್ಲಿಕ್ಕೆ ಶುರು ಮಾಡಿದ್ರು. ಹೀಗೆ ಫೇಕ್ ಎನ್ಕೌಂಟರ್ ಅಂತ ಹೇಳಿದ ತಕ್ಷಣ ಪಾಕಿಸ್ತಾನಕ್ಕೆ ಕೊಡಬಹುದಾಗಿರುವಂತ ಸ್ಪೇಸ್ ಅದು ಅನ್ನುವಂತ ಕಾಮನ್ ಸೆನ್ಸ್ ಕೂಡ ಅವತ್ತು ಕಾಂಗ್ರೆಸ್ಗೆ ಇರಲಿಲ್ಲ. ಕಾಂಗ್ರೆಸ್ಸಿನ ಅಧಿನಾಯಕಿ ಸೋನಿಯಾ ಗಾಂಧಿ ಕಣ್ಣೀರಿಡ್ತಾ ನನ್ನ ಬಾಂಧವರನ್ನ ಕಳ್ಕೊಂಡ್ಬಿಟ್ಟೆ ಅಂತ ಅವತ್ತು ಇಡೀ ದೇಶದ ಮುಂದೆ ಆಕೆ ಮಾಡಿದಂತ ಅವತ್ತಿನ ಪ್ರಹಸನ ಹೇಗಿತ್ತು ಅಂತಂದ್ರೆ ಇವತ್ತಿಗೂ ದೇಶ ತಲೆ ತಗ್ಗಿಸುವಂಥದ್ದು. ಒಬ್ಬ ಹುತಾತ್ಮನಿಗೆ ಈ ದೇಶ ಅವತ್ತು ಅವಮಾನ ಮಾಡಿಬಿಟ್ಟು. ಒಟ್ಟಾರೆ ಕಾಂಗ್ರೆಸ್ಸಿಗರ ಐಡಿಯಾ ಸಿಂಪಲ್ ಆಗಿತ್ತು. ಮಸೀದಿಗಳ ಮೇಲೆ ದಾಳಿ ಮಾಡ್ತಾ ಇದ್ದಾರೆ ಅಂತಂದ್ರೆ ಇದು ಹಿಂದೂಗಳದ್ದೇ ಕೆಲಸ ಅಂತ ಜನ ಆಲೋಚಿಸುವಂತಾಗಬೇಕು. ಎರಡನೇದು, ಮುಸಲ್ಮಾನರ ಮೇಲೆ ಫೇಕ್ ಎನ್ಕೌಂಟರ್ ಮಾಡೋ ಮೂಲಕ ಅವರನ್ನ ಕೊಲ್ಲಲಾಗ್ತಾ ಇದೆ ಅಂತ ಅನುಕಂಪವನ್ನ ಅವ್ರ ಕುರಿತಂತೆ ಹುಟ್ಟಾಕಬೇಕು ಅಂತ ಈ ಎರಡೂ ಕೆಲಸ ಮಾಡಿ ಆಗಿತ್ತು. ಇನ್ನು ಮೂರನೇದು ಏನು ಗೊತ್ತಾ? ಇದಕ್ಕೆ ಸೂಕ್ತವಾಗಿ ಒಂದಷ್ಟು ಹಿಂದೂ ಮುಖಗಳನ್ನ ಎಳ್ಕೊಂಡು ಬಂದು ಇವರೇ ಭಯೋತ್ಪಾದಕತೆಯ ಮೂಲ ಅಂತ ತೋರಿಸಬೇಕಿತ್ತು. ಆ ಕೆಲಸವನ್ನ ಮಹಾರಾಷ್ಟ್ರ ATS ಮಾಡ್ತು ಅಂತ RVS ಮಣಿ ತಮ್ಮ ಕೃತಿಯಲ್ಲಿ ಹೇಳ್ತಾರೆ.
ಮಹಾರಾಷ್ಟ್ರ ATSಗೆ ಮಾಲೆಗಾಂವ್ ಕೇಸನ್ನ ವರ್ಗಾಯಿಸಿದ್ರಲ್ಲ, ದೊಡ್ಡ ದೊಡ್ಡ ತನಿಖಾ ಸಂಸ್ಥೆಗಳೇ ಯಾವುದಾದ್ರೂ ಈ ತರದ ಘಟನೆ ನಡೆದಾಗ ಅದರ ಹಿಂದಿರುವಂತ ಪುರುಷರನ್ನ ಹುಡುಕಲಿಕ್ಕೆ ಸಾಕಷ್ಟು ಹೆಣಗಾಡುವಾಗ ಈ ATS ತನಗೆ ಸಿಕ್ಕ 30-35 ದಿನಗಳಲ್ಲೇ ಕರ್ನಲ್ ಪುರೋಹಿತ್ ಅನ್ನುವಂತ ಒಬ್ಬ ಸೈನಿಕರನ್ನ ಇದರ ಹಿಂದಿರುವ ಮೂಲ ಪುರುಷ ಅಂತ ಹೇಳ್ಕೊಂಡು ಬಂದ್ಬಿಡ್ತು. ಕರ್ನಲ್ ಪುರೋಹಿತರನ್ನು ಅರೆಸ್ಟ್ ಮಾಡಿದಾಗ ಸೈನಿಕ ಮುಖ್ಯಸ್ಥರು ಏನ್ ಪತ್ರ ಬರೆದ್ರು ಗೊತ್ತಾ? ಸರ್ಕಾರಕ್ಕೆ ಪತ್ರ ಬರೆದು ಹೇಳಿದ್ರು, ನಾವೇ ಮಿಲಿಟರಿ ಇಂಟೆಲಿಜೆನ್ಸ್ ನ ಆಧಾರದ ಮೇಲೆ ಅವರನ್ನಲ್ಲಿ ಕಳಿಸಿರೋದು, ದಯಮಾಡಿ ಅವರನ್ನು ಇದಕ್ಕೆ ಸಿಕ್ಕಾಕಿಸಬೇಡಿ ಅಂತ ಕೇಳಿದ್ರು ಕೂಡ ಎರಡೆರಡು ಪತ್ರಕ್ಕೂ ಕೂಡ ಕಾಂಗ್ರೆಸ್ ಉತ್ತರಿಸದೆ ಸುಮ್ಮನೆ ಕೂತ್ಬಿಡ್ತು. ಆದ್ರೆ ಬರೀ ಕರ್ನಲ್ ಪುರೋಹಿತರು ಸಾಕಾಗಲಿಲ್ಲ, ಅವ್ರನ್ನ ಬಂಧಿಸ್ಲಿಕ್ಕೆ ಒಂದು ಕಾರಣವೂ ಇತ್ತು. ಯಾಕೆಂದ್ರೆ ಕಾಂಗ್ರೆಸ್ನ ಒಟ್ಟಾರೆ ಈ ಪರಿಕಲ್ಪನೆ ಏನ್ ಮಾಡಬೇಕು ಅಂತಿದ್ದಾರೆ ಎನ್ನುವುದರ ಒಟ್ಟಾರೆ ಡೀಟೇಲ್ಸ್ ಅವ್ರ ಬಳಿ ಇದ್ದಿದ್ರಿಂದ ಅವರನ್ನ ಬಂಧಿಸಿ ಹಾಕ್ಲೇಬೇಕಾದ ಅನಿವಾರ್ಯತೆ ಇತ್ತು. ಆದ್ರೆ ಹಾಗಂತ ಅವರನ್ನ ಕರ್ಕೊಂಡು ಹೋದ ಮಾತ್ರಕ್ಕೆ ಅವರನ್ನ ಹಿಂದೂ ಟೆರರ್ ಅಂತ ತೋರಿಸ್ಲಿಕ್ಕೆ ಸಾಧ್ಯವಾಗಲ್ವಲ್ಲ. ಹೀಗಾಗಿ ಅವರನ್ನ ಸಾವರ್ಕರ್ ಅಭಿನವ ಭಾರತ ಎನ್ನುವಂತ ಸಂಸ್ಥೆಗೆ ಟ್ಯಾಗ್ ಮಾಡುವಂತ ಪ್ರಯತ್ನ ಮಾಡಲಾಯಿತು. ಆಮೇಲೆ ಅಸೀಮಾನಂದರನ್ನ ಮತ್ತು ಸಾಧ್ವಿ ಪ್ರಜ್ಞಾ ಸಿಂಗರನ್ನ ಈ ಇಡೀ ಪ್ರಕರಣದಲ್ಲಿ ಸಿಕ್ಕಿ ಹಾಕಿಸುವಂತ ಕೆಲಸ ಆಯಿತು. ಯಾಕೆ ಅಸೀಮಾನಂದರು ಮತ್ತು ಸಾಧ್ವಿ ಪ್ರಜ್ಞಾ ಸಿಂಗರು ಅಂತಂದ್ರೆ ಇಬ್ರು ಸನ್ಯಾಸಿಗಳೇ. ಇಬ್ರು ಸನ್ಯಾಸತ್ವವನ್ನು ಸ್ವೀಕರಿಸಿ ಕೇಸರಿ ಬಟ್ಟೆಯನ್ನು ಧರಿಸಿದವರಾಗಿದ್ದರಿಂದ ಹಿಂದೂ ಟೆರರ್ ಅಥವಾ ಸ್ಯಾಫ್ರನ್ ಟೆರರ್ ಎನ್ನುವಂತ ಪದಕ್ಕೆ ಸೂಕ್ತವಾದ ಅರ್ಥ ಸಿಗುವಂತೆ ಮಾಡಬಹುದು ಅನ್ನುವಂಥ ಪ್ರಯತ್ನ ಅವರದ್ದಿದ್ದಿರಲಿಕ್ಕೆ ಸಾಕು. ಅವರನ್ನ ಬಂಧಿಸಿ ಯಾವ ಪರಿಯ ಅತ್ಯಾಚಾರ ಅವರ ಮೇಲೆ ನಡೆಸಲಾಯಿತು ಅಂತಂದ್ರೆ ಬದುಕೆ ಬೇಡ ಅನ್ನುವಂಥ ಸ್ಥಿತಿಗೆ ಅವರೆಲ್ಲ ತಲುಪಿಬಿಟ್ಟಿದ್ರು. ಅದಾದ ನಂತರವೇ ನಡೆದಿದ್ದು ಮುಂಬೈ ಬ್ಲಾಸ್ಟ್. ತಾಜ್ ಹೋಟೆಲ್ಗೆ ನುಗ್ಗಿದ್ದ ಪಾಕಿಸ್ತಾನದ ಭಯೋತ್ಪಾದಕರು ಅಂದಾದೊಂದು ಫೈರಿಂಗ್ ಮಾಡ್ತಾ ಅನೇಕ ಭಾರತೀಯರನ್ನ ಕೊಂದಿದ್ದನ್ನ ನಾವು ಟಿವಿಯಲ್ಲಿ ನಿರಂತರ ಲೈವ್ ಆಗಿ ನೋಡಿದ್ವಿ. ಪಾಕಿಸ್ತಾನದಿಂದ ಬಂದ ಈ ಭಯೋತ್ಪಾದಕರು ಮುಂಬೈನಲ್ಲಿರುವಂತಹ ಬೆಸ್ತರ ಕೇರಿಗಳ ಮೂಲಕವೇ ಹಾದು ಹೋಗಿ ಅವರು ತಾಜನ್ ಸೇರ್ಕೊಂಡಿದ್ರು, ಛತ್ರಪತಿ ಶಿವಾಜಿ ಟರ್ಮಿನಸ್ಗೆ ಹೋಗಿದ್ರು. ಅವರು ನಿರಂತರವಾಗಿ ಭಾರತೀಯರ ಮೇಲೆ, ಈ ದೇಶದ ವ್ಯವಸ್ಥೆಯ ಮೇಲೆ ದಾಳಿ ಮಾಡಿದ್ದನ್ನ ನಾವು ಕಣ್ಣಾರೆ ನೋಡಿದ್ವಿ. ಒಟ್ಟಾರೆ ಉದ್ದೇಶ ಏನಿತ್ತು ಗೊತ್ತೇನು? RVS ಮಣಿ ಪ್ರಕಾರ ಈ ದೇಶದಲ್ಲಿ ಸಾಧ್ವಿ ಪ್ರಜ್ಞಾ ಸಿಂಗರನ್ನ ಬಂಧಿಸಿದ್ದಕ್ಕೆ, ಅಸೀಮಾನಂದರನ್ನ ಬಂಧಿಸಿದ್ದಕ್ಕೆ ಹಿಂದೂ ಟೆರರಿಸ್ಟ್ ಗ್ರೂಪ್ಗಳು ಈ ಕೃತ್ಯ ನಡೆಸಿವೆ ಅಂತ ಹೇಳಬೇಕು ಎನ್ನುವಂತ ಕಲ್ಪನೆ ಕೆಲವರಿಗೆ ಇದ್ದಿರಬಹುದು ಅಂತ ಅವರು ಅಂದಾಜು ವ್ಯಕ್ತಪಡಿಸ್ತಾರೆ. ಈ ಅಂದಾಜು ವ್ಯಕ್ತಪಡಿಸ್ಲಿಕ್ಕೆ ಕಾರಣ ಏನ್ ಗೊತ್ತಾ? ಅವತ್ತು ಇಡೀ ಪ್ರಕರಣ ನಡೆಯುವಾಗ ತಾಜ್ನ ಟೆರರಿಸ್ಟ್ಗಳು ಅಟ್ಯಾಕ್ ಮಾಡಿದಾಗ ಆ ತಾಜ್ ಹೋಟೆಲ್ನಲ್ಲಿ ಹೋಮ್ಗೆ ಅಂದ್ರೆ ಗೃಹ ಖಾತೆಗೆ ಸಂಬಂಧಪಟ್ಟಂತ ಅಡಿಷನಲ್ ಚೀಫ್ ಸೆಕ್ರೆಟರಿ ಚುಟ್ಕುಲ್ ಜುಷ್ಟಿ ಅಲ್ಲೇ ಇದ್ರಂತೆ. ಅವರು ಈ ಇಡೀ ಪ್ರಕರಣ ನಡೆಯುವಾಗ ತಮಗೆ ಒಂದು ಚೂರು ಗಾಯವಾಗದಂತೆ ತಪ್ಪಿಸಿಕೊಂಡು ಆಚೆ ಬಂದ್ರು. ಆದ್ರೆ ಹೀಗೆ ತಪ್ಪಿಸಿಕೊಂಡು ಆಚೆ ಬಂದಂತ ಇವ್ಯಾಕ್ಯುಯೇಟ್ ಮಾಡಿದಂತವರ ಹೆಸರ ಪಟ್ಟಿಯಲ್ಲಿ ಅವರ ಹೆಸರು ಮಾತ್ರ ಇರಲಿಲ್ಲ. ಮುಂದೆ ಅವರನ್ನ ಕೇಳಿದಾಗ, ಈ ಕುರಿತಂತೆ ಎನ್ಕ್ವೈರಿ ಮಾಡಿದಾಗ, ನಾನೊಂದು ಪಾರ್ಟಿಗೆ ಹೋಗಿದ್ದೆ, ಹೀಗಾಗಿ ನಾನು ವಾಪಸ್ ಬರ್ಲಿಕ್ಕಾಯ್ತು ಅಂತ ಅತ್ಯಂತ ಸಹಜವಾಗಿ ಅವ್ರು ಹೇಳ್ತಾರಲ್ಲ, ಅವರು ವಾಪಸ್ ಬಂದಿದ್ದಕ್ಕೆ ಹೆಸರೇ ಹಾಕಿಲ್ಲ. ಮತ್ತು ನೀವು ಪಾರ್ಟಿ ಮಾಡಿದ, ಹೋಸ್ಟ್ ಮಾಡಿದ ವ್ಯಕ್ತಿಗಳಿಗೆ ಏನಾಯ್ತು ಅಂತ ಕೇಳಿದ್ರೆ ಅದಕ್ಕೆ ಅವ್ರು ಯಾವತ್ತೂ ಉತ್ತರ ಕೊಡ್ಲಿಲ್ಲ. ಅಂದ್ರೆ ಇದ್ರ ಹಿಂದೆ ಹೀಗೆ ನಡಿಬೇಕು ಎನ್ನುವಂತ ಕೈವಾಡ ಇತ್ತ? ಈ ಪ್ರಶ್ನೆಗೆ RVS ಮಣಿ ಇದರಲ್ಲಿ ಉತ್ತರ ಕೊಡಲ್ಲ, ಯೋಚನೆ ಮಾಡಲಿಕ್ಕೆ ನಮಗೆ ಬಿಟ್ಬಿಡ್ತಾರೆ. ಆದರೆ ಒಂದಂತೂ ಸತ್ಯ ಮಿತ್ರರೇ, ಅವತ್ತು ಅಜ್ಮಲ್ ಕಸಬ್ನನ್ನ, ಕೈಗೆ ದಾರ ಕಟ್ಕೊಂಡಿರುವಂಥ ಅಜ್ಮಲ್ ಕಸಬ್ನನ್ನ ಟಿವಿಯಲ್ಲಿ ನೋಡುವಾಗ ಹಿಂದೂ ಅಂತ ಏನಾದರೂ ಹೇಳಿದರೆ ನಾವು ಒಪ್ಪಿಯೇ ಬಿಡುತ್ತಿದ್ವೇನೋ. ಆದರೆ ಪುಣ್ಯಾತ್ಮ ಒಬ್ಬ ಪೊಲೀಸ್ ಅಧಿಕಾರಿ ತುಕಾರಾಮ್ ಓಂಬಳೆ ಅವನನ್ನ ಗಟ್ಟಿಯಾಗಿ ತಬ್ಬಿಕೊಂಡು ತನ್ನ ಪ್ರಾಣವನ್ನು ಕೊಟ್ಟಾದರೂ ಪರವಾಗಿಲ್ಲ, ಈ ಭಯೋತ್ಪಾದಕನನ್ನ ಹಿಡಿತೀನಿ ಅಂತ ಆ ಅಜ್ಮಲ್ ಕಸಬ್ನನ್ನ ಹಿಡಿದು ಹಾಕಿದ್ರಿಂದ ಇವತ್ತು ಈ ಕೇಸರಿ ಉಳಿತು, ನಾನು ಉಳಿದೆ, ನೀವು ಉಳಿದ್ರಿ ಅನ್ನೋದನ್ನ ಮರೆಯುವಂತಿಲ್ಲ ಅಂತ. ಕಾಂಗ್ರೆಸ್ ಯಾವ ಪರಿ ಹೇಳಿಕೆಗಳನ್ನ ಟಿವಿಯಲ್ಲಿ ಕೊಡ್ತಾ ಇತ್ತು ಅಂತಂದ್ರೆ, ಇಡೀ ಪ್ರಕರಣದ ಕುರಿತಂತೆ ಪಾಕಿಸ್ತಾನ್ ಟಿವಿ ಹೇಳಿಕೆ ಕೊಡುವಾಗ 26/11ಗೆ ಕಾರಣವಾಗಿದ್ದು ಪಾಕಿಸ್ತಾನ ಅಲ್ವೇ ಅಲ್ಲ, ಭಾರತದ ಹಿಂದೂಗಳೇ ಇದಕ್ಕೆ ಕಾರಣ ಅಂತ ಈ ದೇಶದ ಗೃಹ ಸಚಿವರ ಮಾತುಗಳನ್ನು ಉಲ್ಲೇಖ ಮಾಡ್ತಿತ್ತು. ನಿಮ್ಗೆ ನೆನಪಿರಬೇಕು, ಸರ್ಜಿಕಲ್ ಸ್ಟ್ರೈಕ್ ಆದಾಗ ಭಾರತ ಸರ್ಜಿಕಲ್ ಸ್ಟ್ರೈಕ್ ಆಗಿದೆ ಅಂತ ಹೇಳ್ತು, ಈ ದೇಶದ ಪ್ರಧಾನಮಂತ್ರಿ ಹೇಳಿದ್ರು, ಈ ದೇಶದ ಸೈನಿಕ ಮುಖ್ಯಸ್ಥರು ಹೇಳಿದ್ರು. ಆದ್ರೆ ಕಾಂಗ್ರೆಸ್ ಹೇಳ್ತು ಸರ್ಜಿಕಲ್ ಸ್ಟ್ರೈಕ್ ಆಗಲಿಲ್ಲ ಅಂತ. ಕಾಂಗ್ರೆಸ್ ಹೇಳಿದ ವರದಿಯನ್ನೇ ಪಾಕಿಸ್ತಾನದ ಟಿವಿ ಉಲ್ಲೇಖ ಮಾಡ್ತಲ್ಲ, ಅವತ್ತು ಹಾಗೆ ಆಗ್ತಿತ್ತು. ಮುಂದೆ ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ ಕಡೆಯಿಂದ ಟೆರರಿಸ್ಟ್ಗಳಿಗೆ ತೊಂದರೆ ಆಗದೇ ಇರುವಂತೆ ನೋಡ್ಕೋಬೇಕು ಎನ್ನುವಂತ ಅನೇಕ ಬಾರಿ ಅಲಿಖಿತವಾದ ಹೇಳಿಕೆಗಳು ಬರ್ತಿದ್ವು ಅಂತ RVS ಮಣಿ ಸ್ಫೋಟಕವಾದ ಚಿಂತನೆಗಳನ್ನು ಇದರಲ್ಲಿ ದಾಖಲಿಸ್ತಾರೆ. ಅಷ್ಟೇ ಅಲ್ಲ ಮಿತ್ರರೇ, ಡೇವಿಡ್ ಹೆಡ್ಲಿಯನ್ನ ವಶಪಡಿಸಿಕೊಂಡಾಗ ಡೇವಿಡ್ ಹೆಡ್ಲಿ ಹೇಳಿದಂತ ಮಾತುಗಳಲ್ಲಿ ಆತ ಹೇಳಿದ್ನಂತೆ, ನಾವು ಅಜ್ಮಲ್ ಕಸಬನ್ನ ಬಿಡಿಸ್ಕೊಳ್ಳಿಕ್ಕೋಸ್ಕರ ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ ಅಲ್ಲಿರುವಂತ ಒಬ್ಬ ಅಧಿಕಾರಿಯನ್ನ ಕಿಡ್ನಾಪ್ ಮಾಡಬೇಕು ಅಂತಲೂ ನಿಶ್ಚಯ ಮಾಡಿದ್ವಿ ಅಂತ.
ನೀವು RVS ಮಣಿಯ ಈ ಹಿಂದೂ ಟೆರರ್ ಕೃತಿಯನ್ನ ಓದ್ತಾ ಹೋದರೆ ಗೊತ್ತಾಗುತ್ತೆ, ಆ ಕಿಡ್ನಾಪ್ ಮಾಡಬೇಕು ಅಂತಿದ್ದಂತ ಆ ವ್ಯಕ್ತಿ ಸ್ವತಃ ಮಣಿಯೇ ಆಗಿದ್ರು ಅಂತ. ಅವರು ಸಿನಿಮೀಯ ಶೈಲಿಯಲ್ಲಿ ತನ್ನ ಮೇಲಾದ ದಾಳಿಗಳನ್ನ ಎಕ್ಸ್ಪ್ಲೈನ್ ಮಾಡುವಾಗ ಗೊತ್ತಾಗುತ್ತೆ ಅವರನ್ನ ಸಹಿಸಿಕೊಳ್ಳಲಿಕ್ಕೆ ಕಾಂಗ್ರೆಸ್ಸಿಗೆ ಸಾಧ್ಯವಾಗ್ತಿರ್ಲಿಲ್ಲ ಅಂತ. ಪಿ ಚಿದಂಬರಂ NIA ಏನೋ ಸ್ಥಾಪನೆ ಮಾಡಿದ್ರು, ಆದ್ರೆ NIAಗೆ ಯಾರು ಬರಬೇಕು ಅನ್ನೋದನ್ನ ಅವರೇ ನಿರ್ಧಾರ ಮಾಡ್ತಿದ್ರು. NIAಗೆ ಬೇಕಾಗಿರುವಂತ ಪಬ್ಲಿಕ್ ಪ್ರಾಸಿಕ್ಯೂಟರು ಕೂಡ ಯಾರಿರಬೇಕು ಅಂತ ನಿಶ್ಚಯ ಮಾಡಲಾಗ್ತಿತ್ತು. ನೀವು ಮಣಿಯವರ ಮಾತುಗಳನ್ನ ಒಪ್ಪೋದಾದ್ರೆ ಊಟದ ಟೇಬಲ್ ನಲ್ಲಿ ಕೂತು ಯಾರು ಹೆಡ್ ಆಗಬೇಕು ಅಂತ ಇವರುಗಳೆಲ್ಲ ಡಿಸೈಡ್ ಮಾಡ್ತಿದ್ರು. ಅದಕ್ಕೆ ಬೇಕಾಗಿರುವಂತ ಕ್ಯಾಲಿಬರ್ ಏನು ಅನ್ನೋದ್ರ ಬಗ್ಗೆ ಚರ್ಚೆಯೇ ನಡೀತಿರ್ಲಿಲ್ಲ. ಇಷ್ಟೆಲ್ಲವನ್ನು ಹಾಳು ಮಾಡಿ ಹಿಂದೂ ಟೆರರ್ ಎನ್ನುವಂತ ಒಂದು ಪದವನ್ನು ಹುಟ್ಟಾಕ್ಲಿಕ್ಕೆ ಇವರೆಲ್ಲರೂ ಪ್ರಯತ್ನ ಪಟ್ಟರು ಕೂಡ ಹೇಗೋ ಹಿಂದೂ ಉಳ್ಕೊಂಡ್ಬಿಟ್ಟ. 2016ರಲ್ಲಿ NIA ಎಲ್ಲ ವಿಚಾರಗಳನ್ನು ಚರ್ಚಿಸಿ ಸಾಧ್ವಿ ಪ್ರಜ್ಞಾ ಸಿಂಗ್ಗಳ ಮೇಲೆ ಒತ್ತಡ ಹೇರಿ ಹೇಳಿಕೆಗಳನ್ನು ಬರೆಸ್ಕೊಳ್ಳಲಾಗಿದೆ ಅನ್ನೋದನ್ನ ಸಾಕ್ಷಿ ಸಮೇತ ಮುಂದಿಟ್ಟ ನಂತರ ಆಕೆಯ ಮೇಲಿರುವಂಥ ಎಲ್ಲ ಕೇಸುಗಳನ್ನು ಹಿಂಪಡೆಯಲಾಯಿತು. ಕೋರ್ಟು ಆಕೆಗೆ ಬೇಲ್ ಕೊಟ್ಟು ನಿನ್ನ ಮನೆಗೆ ಹೋಗ್ಬೋದು ಅಂತ ಹೇಳ್ತು. ಕರ್ನಲ್ ಪುರೋಹಿತರು ಕೂಡ ಹೀಗೆಯೇ ಅವರು ಹೋದಾಗ ಸೈನ್ಯದ ಜನ ಎಷ್ಟು ಪ್ರೀತಿಯಿಂದ ಸ್ವಾಗತಿಸಿದ್ರು ಅಂತಂದ್ರೆ ಅನೇಕರ ಕಂಗಳಲ್ಲಿ ಅವತ್ತು ನೀರಾಡಿತ್ತು. ಮಿತ್ರರೇ, ಸಾಧ್ವಿ ಪ್ರಜ್ಞಾ ಸಿಂಗ್ರ ಬಗ್ಗೆ ನಾನು ಮಾತಾಡ್ಲಿಕ್ಕೆ ಹೋಗಲ್ಲ, ಸ್ವಾಮಿ ಅಸಿವಾನಂದ್ರ ಬಗ್ಗೆ ಏನು ಹೇಳಲಿಕ್ಕೆ ಹೋಗಲ್ಲ. ಆದರೆ ಒಂದಂತೂ ಸತ್ಯ, ಹಿಂದೂ ಟೆರರಿಸ್ಟ್ ಆಗಲಾರ ಅಂತ. ಕೇಸರಿ ತ್ಯಾಗದ ಸಂಕೇತ, ಜಗತ್ತಿನ ಒಳಿತಿಗೋಸ್ಕರ ಇರುವ ಸಂಕೇತ. ತನಗೋಸ್ಕರ ಮತ್ತೊಬ್ಬರನ್ನ ಕೊಲ್ಲುವ ಬುದ್ಧಿ ಹಿಂದುವಿಗೆ ಟೆರರಿಸ್ಟ್ ಆಗಿ ಬರಲಾರದು, ಅದು ಸಾಬೀತಾಗಿದೆ.